ಭಾರತದ ಕರ್ನಾಟಕದ ಬೆಂಗಳೂರಿನ ದೊಮ್ಮಲೂರಿನಲ್ಲಿರುವ ಚೊಕ್ಕನಾಥ ಸ್ವಾಮಿ ದೇವಾಲಯವು ಐತಿಹಾಸಿಕ ಮಹತ್ವದ ಸ್ಥಳವಾಗಿದೆ. ಈ ಪ್ರಾಚೀನ ದೇವಾಲಯದ ಬಗ್ಗೆ ಕೆಲವು ಆಕರ್ಷಕ ವಿವರಗಳನ್ನು ನಾನು ಹಂಚಿಕೊಳ್ಳುತ್ತೇನೆ. ಸಮರ್ಪಣೆ ಮತ್ತು ದೇವತೆ. ಈ ದೇವಾಲಯವು ಚೊಕ್ಕನಾಥ ಸ್ವಾಮಿ ಅಥವಾ ಚೊಕ್ಕ ಪೆರುಮಾಳ್ ಎಂದು ಕರೆಯಲ್ಪಡುವ ದೇವರಿಗೆ ಸಮರ್ಪಿತವಾಗಿದೆ. ಅವರು ಹಿಂದೂ ದೇವರು ವಿಷ್ಣುವನ್ನು ಹೊರತುಪಡಿಸಿ ಬೇರೆ ಯಾರೂ ಅಲ್ಲ. ಇದು ಬೆಂಗಳೂರು ನಗರದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಐತಿಹಾಸಿಕ ಬೇರುಗಳು. ದೇವಾಲಯದ ಒಳಗೆ ಕಂಡುಬರುವ ಶಾಸನಗಳ ಆಧಾರದ ಮೇಲೆ ಇದು ಕನಿಷ್ಠ 1200 ಸಿಯಷ್ಟು ಹಳೆಯದು ಎಂದು ಪರಿಗಣಿಸಲಾಗಿದೆ. ದೇವಾಲಯದ ಸಂಕೀರ್ಣವು ಹಲವಾರು ಕನ್ನಡ ಮತ್ತು ತಮಿಳು ಶಾಸನಗಳನ್ನು ಹೊಂದಿದೆ. ಇವುಗಳನ್ನು ಬೆಂಗಳೂರು ಜಿಲ್ಲೆಯ ಎಪಿಗ್ರಾಫಿಯಾ ಕರ್ನಾಟಿಕ ಸಂಪುಟ 9 ರಲ್ಲಿ ದಾಖಲಿಸಲಾಗಿದೆ. ಈ ಶಾಸನಗಳು ದೇವಾಲಯದ ಇತಿಹಾಸ ಮತ್ತು ಅದರ ಮಹತ್ವದ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸುತ್ತವೆ. ತಮಿಳು ಶಾಸನಗಳು. ಚೊಕ್ಕನಾಥ ಸ್ವಾಮಿ ದೇವಾಲಯವು ತನ್ನ ಗತಕಾಲದ ಮೇಲೆ ಬೆಳಕು ಚೆಲ್ಲುವ ಹಲವಾರು ತಮಿಳು ಶಾಸನಗಳನ್ನು ಹೊಂದಿದೆ. ಈ ಶಾಸನಗಳಲ್ಲಿ ದುಮ್ಮಲೂರನ್ನು ತೊಂಬಲೂರು ಅಥವಾ ದೇಸಿಮಾಣಿಕ್ಕಾಪಟ್ಟಣನ್ ಎಂದು ಉಲ್ಲೇಖಿಸಲಾಗಿದೆ. ಚಕ್ರವರ್ತಿ ಪೊಸಲವೀರರಾಮನಾಥ ದೇವರು ಐತಿಹಾಸಿಕ ವ್ಯಕ್ತಿ ದೇವಾಲಯದ ಅಧಿಕಾರಿಗಳಿಗೆ ನಿರ್ದೇಶನಗಳೊಂದಿಗೆ ಶಾಸನಗಳನ್ನು ಬಿಟ್ಟರು. ಇತರ ಶಾಸನಗಳು ವಿಜಯನಗರ ಸಾಮ್ರಾಜ್ಯದ ದೇವರಾಯ ದೇವಾಲಯಕ್ಕೆ ಮಾಡಿದ ಕಪ್ಪ ಕಾಣಿಕೆಗಳು, ತೆರಿಗೆಗಳು ಮತ್ತು ಸುಂಕಗಳನ್ನು ದಾಖಲಿಸುತ್ತವೆ. ತೊಂಬಲೂರಿನ ಸುತ್ತಮುತ್ತಲಿನ ಮನೆಗಳು, ಬಾವಿಗಳು ಮತ್ತು ಜಮೀನುಗಳನ್ನು ಸೊಕ್ಕ ಪೆರುಮಾಳ್ ದೇವರಿಗೆ ಅರ್ಪಿಸಲಾಗಿದೆ ಎಂದು ಈ ಶಾಸನಗಳು ಉಲ್ಲೇಖಿಸುತ್ತವೆ. ನವೀಕರಣಗಳು ಮತ್ತು ಪ್ರಾಚೀನತೆ. ಕಾಲಾನಂತರದಲ್ಲಿ ದೇವಾಲಯವು ವ್ಯಾಪಕವಾದ ನವೀಕರಣಗಳಿಗೆ ಒಳಗಾಯಿತು. ಆದಾಗ್ಯೂ ಗರ್ಭಗುಡಿ ಮತ್ತು 2 ಅರ್ಧಮಂಟಪಗಳು, ಅರ್ಧ ಸಭಾಂಗಣಗಳು ಮಾತ್ರ ನಿಜವಾದ ಪ್ರಾಚೀನತೆಯನ್ನು ಪ್ರದರ್ಶಿಸುತ್ತವೆ. ನೇಪಾಳದ ಗಂಡಕಿ ನದಿಯಿಂದ ತರಲಾದ ಶಾಲಿಗ್ರಾಮ ಕಲ್ಲಿನಿಂದ ಗರ್ಭಗೃಹದ ಅಂತರ್ಗೃಹ, ವಿಷ್ಣು, ಶ್ರೀದೇವಿ ಮತ್ತು ಭೂದೇವಿಯ ಚಿತ್ರಗಳನ್ನು ಕೆತ್ತಲಾಗಿದೆ. ಹೆಸರು ಮೂಲಗಳು. ದುಮ್ಮಲೂರಿಗೆ ಈ ಹೆಸರು ಬಂದ ಬಗೆಗೆ 2 ಕಥೆಗಳಿವೆ. ಶಿವನ ಆರಾಧನೆಯಲ್ಲಿ ಬಳಸಲಾಗುವ ಒಂದು ರೀತಿಯ ಹೂವಿನ ತೊಂಬಲೂರಿನಿಂದ ಇದನ್ನು ಪಡೆಯಲಾಗಿದೆ ಎಂದು ಕೆಲವರು ನಂಬುತ್ತಾರೆ. ಸ್ಥಳೀಯರು ಇದನ್ನು ಸಾಮಾನ್ಯವಾಗಿ ಎಡ್ಡೊಮಾಲು ಎಂಬ ತೆಲುಗು ಪದದೊಂದಿಗೆ ಸಂಯೋಜಿಸುತ್ತಾರೆ, ಅಂದರೆ ಸೊಳ್ಳೆಗಳು, ಏಕೆಂದರೆ ಈ ಪ್ರದೇಶವು ಸೊಳ್ಳೆಗಳ ಮುತ್ತಿಕೊಳ್ಳುವಿಕೆಗೆ ಕುಖ್ಯಾತವಾಗಿತ್ತು. ಚೊಕ್ಕನಾಥ ಸ್ವಾಮಿ ದೇವಾಲಯವು ಬೆಂಗಳೂರಿನ ಶ್ರೀಮಂತ ಪರಂಪರೆ ಮತ್ತು ಆಧ್ಯಾತ್ಮಿಕ ಪರಂಪರೆಗೆ ಸಾಕ್ಷಿಯಾಗಿದೆ.